ಮೈಸೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿಬಿಟ್ಟಿದೆ. ಮಳೆಯಾರ್ಭಟಕ್ಕೆ 4 ಮನೆಗಳು ಜಖಮ್ಮಾಗಿದ್ದಾವೆ. ಧರೆಗುರುಳಿದೆ ಅರಳಿ ಮರ. ಮೈಸೂರಿನಲ್ಲೂ ಕೂಡ ಅಷ್ಟೇ ಭಾರಿ ಮಳೆಯಾಗಿದೆ, ಗುಡುಗು ಸಹಿತ. ಅಲ್ಲೂ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದೆ ವರ್ಣರಾಯ. 4 ಮನೆಗಳು ಜಖಮ್ಮಾಗಿದ್ದಾವೆ. ಅರಳಿ ಮರ ಒಂದು ಧರೆಗುರುಳಿದೆ. ನಂಜನಗೂಡು ತಾಲೂಕಿನ ಬಸವನಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿದ್ದರಾಜು, ಮೂಗಯ್ಯ, ಮಲ್ಲೇಶ್, ಚೆನ್ನೇಗೌಡ ಎಂಬುವರಿಗೆ ಸೇರಿದಂತಹ ಮನೆಗಳಾಗಿದ್ದಾವೆ. ಕುಟುಂಬಸ್ಥರು, ಜಾನುವಾರುಗಳು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ನೆಲಕಚ್ಚಿದ್ದಾವೆ. ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾನಿಯಾದ ಮನೆಗಳಿಗೆ ಸೂಕ್ತ ಪರಿಹಾರ ಕೊಡಬೇಕು ಕುಟುಂಬಸ್ಥರಿಗೆ ಅನ್ನುವಂಥ ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಿದ್ದಾರೆ. ನೋಡಿ, ಅರಳಿ ಮರ ಹೆಂಗೆ ಬಿದ್ದುಬಿಟ್ಟಿದೆ ನೋಡಿ. ದೊಡ್ಡ ಅನಾಹುತ ಆಗ್ತಾ ಇತ್ತು ನೋಡಿ. ಬಹಳ ವರ್ಷದ ಹಳೇ ಕಾಲದ ಅರಳಿ ಮರ ಇದು ನೋಡಿ. ಮನೆ ಮೇಲೆ ಬಿದ್ದುಬಿಟ್ಟಿದೆ. ಸೆಂಟ್ರಿಗೆ ಏನಾದರೂ ಬಿದ್ದುಬಿಟ್ಟಿದ್ರೆ ಭಾಳ ಗಂಭೀರವಾದಂಥ ಸಮಸ್ಯೆ ಆಗ್ತಾ ಇತ್ತು. ಅಲ್ಲಿ ನೋಡಿ, ವಿದ್ಯುತ್ ಕಂಬ ಅದು ಕೂಡ ಕಂಪ್ಲೀಟಾಗಿ ಧರೆಗುರುಳಿಬಿಟ್ಟಿದ್ದಾವೆ. ಇನ್ನು ಮನೆಯಿಂದ ಎಲ್ಲರೂ ಕೂಡ ಆಚೆ ಬರುವಂಥ ಪ್ರಯತ್ನಗಳು ಆಗಿತ್ತು. ಆದರೆ ಆಚೆ ಬಂದಿದ್ದರೆ, ಗೇಟ್ ಹತ್ರ ಬಂದಿದ್ದರೆ ಖಂಡಿತ ಏನೋ ಒಂದು ಸಮಸ್ಯೆ ಅನಾಹುತ ಆಗ್ತಾ ಇತ್ತು. ಈಗ ಚೆಸ್ಕಾಂ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದಿದ್ದಾರೆ, ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಉಂಟಾಯಿತು. ಕುಟುಂಬಸ್ಥರು, ಜಾನುವಾರುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬಿದ್ದು ರಾತ್ರಿ ಬಿರುಗಾಳಿಗ 13 ಕಂಬ. ಎಷ್ಟು ನಷ್ಟ ಆಗಿದ್ದು? ಒಂದು 3 ಲಕ್ಷ ನಷ್ಟ ಆಗದ. ಅನಾಹುತಗಳು ಯಾವುದೂ ಸಂಭವಿಸಿಲ್ಲ. ಮನೆಗಳು ಜಖುಮಗ ಒಂದು 2-3 ಮನೆ. ಅವ್ರ ಹೆಸರು? ಸಿದ್ದರಾಜು, ಮಾದೇಗೌಡ, ರಾಜಮ್ಮ. ಎಷ್ಟು ಮನೆಗಳಿಗೆ ತೊಂದರೆ ಆಗದ. ಇಲ್ಲಿ ಹಳ್ಳಿ ಮರ ಬಿದ್ದು ರಾತ್ರಿ ಬಿರುಗಾಳಿಗ 13 ಕಂಬ, ಸುಮಾರು 2-3 ಮನೆಯಾಗ ಹಾನಿ ಆಗದ. ಎಷ್ಟು ನಷ್ಟ ಆಗಿದ್ದು? ಒಂದು 3 ಲಕ್ಷ ನಷ್ಟ ಆಗದ. ಅನಾಹುತಗಳು ಯಾವುದೂ ಸಂಭವಿಸಿಲ್ಲ. ಮನೆಗಳು ಜಖುಮಗ ಒಂದು 2-3 ಮನೆ. ಅವ್ರ ಹೆಸರು? ಸಿದ್ದರಾಜು, ಮಾದೇಗೌಡ, ರಾಜಮ್ಮ. ಎಷ್ಟು ಮನೆಗಳಿಗೆ ತೊಂದರೆ ಆಗದ. ಇಲ್ಲಿ ಹಳ್ಳಿ ಮರ ಬಿದ್ದು ರಾತ್ರಿ ಬಿರುಗಾಳಿಗ 13